ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ. ಎಲ್ಲ ಹಿರಿಯರಿಗೂ, ಪ್ರಿಂಟ್ ಮೀಡಿಯಾ, ಡಿಜಿಟಲ್ ಮೀಡಿಯಾ ಎಲ್ಲರಿಗೂ ನಮಸ್ಕಾರ. ಬಹಳ ಖುಷಿ ಆಗ್ತಾ ಇದೆ. 50 ದಿನಗಳು, ಪ್ರಾಬಬ್ಲಿ ಎಷ್ಟೋ ವರ್ಷಗಳ ನಂತರ ಒಂದು ಹೊಸ ತಂಡ 50 ದಿನಗಳ ಕಾಲ ಥಿಯೇಟ್ರಲ್ಲಿ ಸಿನಿಮಾನ ಉಳಿಸ್ಕೊಂಡಿರೋದು ಆರ್ಗ್ಯಾನಿಕ್ ಆಗಿ. ಸೊ ಬಹಳ ಖುಷಿ ಇದೆ. ಆ್ಯಂಡ್ ನಮಗೆ ನಂಬೋದಕ್ಕೆ ಆಗ್ತಾ ಇಲ್ಲ, ಇನ್ನು ನಾವೇ ಟರ್ಮ್ಸ್ ಬಂದಿಲ್ಲ. ಓಕೆ, 50 ದಿನ ನಮ್ಮ ಸಿನಿಮಾ ಮುಗಿಸಿದೀವ ಅಂತ. ಯಾಕಂದರೆ ಮೊದಲನೇ ದಿನದಿಂದ ಇವತ್ತುವರೆಗೂ ಬಹಳ ಸ್ಟ್ರಗಲ್ ಇತ್ತು, ಬಹಳ ಹೋರಾಟ ಇತ್ತು. ನಿಮಗೆಲ್ರಿಗೂ ಗೊತ್ತಿರೋ ವಿಚಾರನ 25ನೇ ದಿನದ ಸಕ್ಸಸ್ ಮೀಟಲ್ಲೇ ನಾವು ಹೇಳಿದ್ವಿ. ಸಿನಿಮಾ ಬಹಳ ಕಷ್ಟವಾಯಿತು, 8 ಸ್ಕ್ರೀನಿಂದ 80 ಸ್ಕ್ರೀನಿಗೆ ಹೋಯಿತು, ಅದು ಇದು ಅಂತ. 25 ದಿನ ಕಳೆದ ಮೇಲೆ ಮತ್ತೆ ಸ್ಕ್ರೀನ್ಸ್ಗಳು ಬೇಕು, ಇನ್ನೂ ತುಂಬ ಜನ ಎನ್ಕ್ವೈರಿ ಮಾಡ್ತಾ ಇದ್ದಾರೆ ಅಂತ ಹೇಳಿದಾಗ ಮತ್ತೆ ಸುಮಾರು ಜನ ಹೇಳಿದ್ದು, ಸಿನಿಮಾ 25 ದಿನ ಓಡಿದೆಯಲ್ಲ ಬಿಡ್ರಪ್ಪ ಸಾಕು, ಇನ್ನೆಷ್ಟು ದಿನ ಇಟ್ಕೋತಿರೋದಂತ ಅಂತ ಅಂತಿದ್ರು. ಅವತ್ತು ನನಗನ್ಸಿದ್ದು, ನಾವಾಗಲಿ ಹೇಳಿದವರಾಗಲಿ ಯಾರು ಎಂಡ್ ಆಫ್ ದ ಡೇ ನಾವ್ಯಾರು ಡಿಸೈಡ್ ಮಾಡೋದಕ್ಕೆ. ಎಂಡ್ ಆಫ್ ದ ಡೇ ಚೆನ್ನಾಗಿ ಡಿಸೈಡ್ ಮಾಡಬೇಕು, ಇದಕ್ಕೆ ಯಾವ ಸಿನಿಮಾ ಎಷ್ಟು ದಿನ ಥಿಯೇಟ್ರಲ್ಲಿ ಇರಬೇಕು ಅಂತ. ಪ್ರಾಬಬ್ಲಿ ಬಿಗಿನಿಂಗ್ ಅಹಂಕಾರ ಅಲ್ಲ, ಬಟ್ ಬಿಗಿನಿಂಗ್ ವೀಕಲ್ಲಿ ನಮಗೆ ಸಾಕಷ್ಟು ಜನ ಹೇಳಿದರು, ನಾವೇ ಥಿಯೇಟ್ರಲ್ಲೇನೋ ಕರ್ಕೊಂಬಂದು ತುಂಬಿಸ್ತಾ ಇದ್ದೀವಿ, ನಾವೇ ಥಿಯೇಟ್ರನ್ನ ಫಿಲ್ ಮಾಡ್ತಾ ಇದ್ದೀವಿ ಅಂತ. ಹಾಗೆ ಹೇಳಿದವ್ರಿಗೆಲ್ಲ ಮೋಸ್ಟ್ಲಿ ಉತ್ತರ ಈ 50 ದಿನ. ಸೊ ನಾನು 50 ದಿನ ಕರ್ಕೊಂಬಂದು ಯಾರು ಕೂರ್ಸೋಕ್ಕಾಗಲ್ಲ. ಸೊ ಹಾಗಾಗಿ 50 ದಿನ ಅದರ ಉತ್ತರ. ಆ್ಯಂಡ್ ಈ ಸಂದರ್ಭದಲ್ಲಿ ಪ್ರಾಬಬ್ಲಿ ಇದು ಬ್ಲಿಂಕ್ ತಂಡಕ್ಕೆ ಥ್ಯಾಂಕ್ಸ್ ಹೇಳೋಕ್ಕೆ ಸಿಗೋ ಕೊನೆಯ ಅವಕಾಶ ಅಂತ ಅನಿಸುತ್ತೆ. ಸೊ ಈ ಸಂದರ್ಭದಲ್ಲಿ ರೈಟ್ ಫ್ರಮ್ ಮೈ ಡೈರೆಕ್ಟರ್ ಶ್ರೀನಿಧಿ ಬೆಂಗಳೂರು, ಅವನು ಇವತ್ತಿಲ್ಲ. ಭಾಳ ಬೇಜಾರಾಯಿತು ನನಗೆ. ಇಲ್ಲಿ ಬಂದಮೇಲೆ ಗೊತ್ತಾಯಿತು ಅವ್ರಿಗೆ ಹುಷಾರಿಲ್ಲ ಅಂತ. ನಾನು ಹೈದರಾಬಾದಿಂದ ಬಂದೆ, ಸೊ ಗೊತ್ತಾಗಲಿಲ್ಲ ಅವ್ರಿಗೆ ಹುಷಾರಿಲ್ಲದಿದ್ದು ನನಗೆ. ನಿಧಿ, ಥ್ಯಾಂಕ್ ಯು ವೆರಿ ಮಚ್ ಬ್ಲಿಂಕನ್ನು ನನಗೆ ಕೊಟ್ಟಿದ್ದಕ್ಕೆ, ಆ್ಯಂಡ್ ನನ್ನನ್ನು ಅಪೂರ್ವನಾಗಿ ಮಾಡಿದ್ದಕ್ಕೆ, ಮತ್ತು ಜನರ ಕಣ್ಣಲ್ಲಿ ನನ್ನ ಅಪ್ಪುವಾಗಿ ಕಾಣಿಸ್ಕೊಳ್ಳೋಂಥ ಅವಕಾಶ ಕೊಟ್ಟಿದ್ದಕ್ಕೆ. ಸೊ ಶ್ರೀನಿಧಿ, ಥ್ಯಾಂಕ್ ಯು ವೆರಿ ವೆರಿ ಮಚ್. ಆ್ಯಂಡ್ ನಮ್ಮ ನಿರ್ಮಾಪಕರು ರವಿಚಂದ್ರ ಅವರು, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಫಾರ್ ಗಿವಿಂಗ್ ಮಿ ಬ್ಲಿಂಕ್. ಆ್ಯಂಡ್ ಮೊದಲನೇ ದಿನದಿಂದ ಸ್ವಲ್ಪ ಹೆಚ್ಚು ಕಾಲಾವಕಾಶ ತಗೋತೀನಿ, ಕ್ಷಮೆ ಇರಲಿ. ಮೊದಲನೇ ದಿನದಿಂದ ನಿರ್ಮಾಪಕರು ಬಂದು ನನ್ನ ಭೇಟಿಯಾಗಿ ಸಿನಿಮಾ ಮಾಡೋದಕ್ಕೆ ನಾವು ಶುರು ಮಾಡಿದಾಗ, ರೈಟ್ ಫ್ರಮ್ ದ ಡೇ ಒನ್ ನನ್ನ ತಲೆಯಲ್ಲಿದ್ದು ಒಂದೇ, ಯಾರೋ ಒಬ್ಬರು ಎಲ್ಲವನ್ನು ಬಿಟ್ಟು ಸಿನಿಮಾವನ್ನು ನಂಬಿ ಇಲ್ಲಿಗೆ ಬಂದಾಗ ನನ್ನ ಜರ್ನಿ ಕೂಡ ನನಗೆ ಭಾಳ ನೆನಪಾಗಿತ್ತು. ಆ್ಯಂಡ್ ನನ್ನ ತಲೆಯಲ್ಲಿ ಆವತ್ತಿಂದ ಇದ್ದಿದ್ದು, ನಿರ್ಮಾಪಕರಿಗೆ ಹಾಕಿರುವಂಥ ದುಡ್ಡು ವಾಪಸ್ ಬರಬೇಕು, ಅವ್ರು ಮತ್ತೆ ಇನ್ನೊಂದು ಸಿನಿಮಾ ಮಾಡಬೇಕು, ಇಷ್ಟೇ ನನ್ನ ತಲೆಯಲ್ಲಿ ಇದ್ದಿದ್ದು. ಸಿನಿಮಾ ರಿಲೀಸ್ ಆದಾಗಲೂ ನಾನು ಸಿನಿಮಾ ಅಷ್ಟು ಕೋಟಿ ಮಾಡಬೇಕು, ಇಷ್ಟು ಕೋಟಿ ಮಾಡಬೇಕು, ಹಾಗಾಗಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ನನ್ನ ತಲೆಯಲ್ಲಿ ಇದ್ದಿದ್ದು, ನಿರ್ಮಾಪಕರು ಒಂದಿಷ್ಟು ಇನ್ವೆಸ್ಟ್ ಮಾಡಿದ್ದಾರೆ, ಆ ಇನ್ವೆಸ್ಟ್ಮೆಂಟಿಗೆ ನನಗೊಂದು ಕರ್ತವ್ಯ ಇದೆ, ರೆಸ್ಪಾನ್ಸಿಬಿಲಿಟಿ ಇದೆ, ಸಿನಿಮಾನ ನಿಲ್ಲಿಸ್ಕೋಬೇಕು. ಅದಕ್ಕೆ ಏನೇ ಆದರೂ ಸಿನಿಮಾ ರಿಲೀಸ್ ಆದಮೇಲೆ ಯಾವುದೇ ಹಂತಕ್ಕೆ ಆದ್ರೂ ಸಿನಿಮಾ ಜೊತೆ ನಿಂತು ಭರವಸೆ ಅವರು ಕೊಡಬೇಕು ಅಂತ. ಯಾಕಂದರೆ ಸಾಕಷ್ಟು ಜನ ಹೇಳೋದನ್ನ ಕೇಳಿದ್ದೀನಿ ನಾನು, ಕಲಾವಿದರು ನಿಲ್ಲೋದಿಲ್ಲ, ತಂತ್ರಜ್ಞರ ಜೊತೆಲಿ ಇರೋದಿಲ್ಲ, ಸಿನಿಮಾ ರಿಲೀಸ್ ಆದಾಗ ಹೊರಟೋಗ್ತಾನೆ ಅಂತ ತುಂಬ ಜನ ಮನನೊಂದಿರುವಂಥ ನಿರ್ಮಾಪಕರ ಜೊತೆ ಮಾತಾಡಿದಾಗ ಭಾಳ ಅನಿಸಿತ್ತು. ಸೊ ನಮ್ಮ ನಿರ್ಮಾಪಕರು ಆ ಥರ ಆಗಬಾರ್ದು ಅನ್ನೋ ದೃಷ್ಟಿಯಲ್ಲಿ ನಾನು ಕೆಲಸ ಮಾಡ್ತಾ ಬಂದೆ. ಐ ಹೋಪ್ ಅವರು ನೆಕ್ಸ್ಟ್ ಸಿನಿಮಾ ಮಾಡುವಂಥ ಭರವಸೆ ಮತ್ತು ಈ ಸಿನಿಮಾದ ಹಾಕಿರುವಂಥ ಬಂಡವಾಳ ಏನು ವಾಪಸ್ ಬರೋದ್ರಲ್ಲಿದೆ. ಸೊ ಖುಷಿಯಾಗಿದ್ದೀರಾ ಅಂತ ನಾನು ಭಾವಿಸಿದ್ದೀನಿ. ಆ್ಯಂಡ್ ಥ್ಯಾಂಕ್ ಯು ಮ್ಯೂಸಿಕ್ ಡೈರೆಕ್ಟರ್. ಇವತ್ತು ನಮ್ಮ ಇಡೀ ಸಿನಿಮಾ ಇವತ್ತು ಇಷ್ಟರ ಮಟ್ಟಿಗೆ ಸದ್ದು ಮಾಡ್ತಾ ಇದೆ. ಆ್ಯಂಡ್ ಸಿನಿಮಾ ಇಷ್ಟು ಜನಕ್ಕೆ ಇಷ್ಟವಾಗಿದೆ ಅಂದರೆ ಅದಕ್ಕೆ ಮ್ಯೂಸಿಕ್ ಕೂಡ ಒನ್ ಆಫ್ ದ ಮೇನ್ ರೀಸನ್ಸ್. ಸೊ ನಮ್ಮ ಪ್ರಸನ್ನ ಅವರು ಹಗಲು ರಾತ್ರಿ ಕೆಲಸ ಮಾಡಿದ್ದಾರೆ. ಯಾವ ರೀತಿಯಲ್ಲಿ ಅಂದರೆ ಯಾವುದೇ ಥರದ ಈಗೋಗಳಿಲ್ಲದೆ ಸಿನಿಮಾನ ನಾವು 10 ಸತಿ ನೋಡಿದಾಗ್ಲೂ ನಿರ್ದೇಶಕರಿಗೇನೋ ಒಂದು ಈ ಚೇಂಜಸ್ ಬೇಕು ಅಂತ ಅನಿಸ್ಬೋದು, ಅಥವಾ ನನಗೇನೋ ಈ ಚೇಂಜಸ್ ಬೇಕು ಅಂತ ಅನ್ನಿಸ್ಬೋದು, ನಿರ್ಮಾಪಕರಿಗೇನೋ ಚೇಂಜಸ್ ಬೇಕು ಅಂತ ಅನ್ನಿಸ್ಬೋದು. ಯಾರು ಆ ಚೇಂಜಸ್ ಹೇಳ್ತಿದ್ದಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಯಾಕೆ ಆ ಚೇಂಜಸ್ ಹೇಳ್ತಿದ್ದಾರೆ ಅನ್ನೋದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡ್ತಾ ಇದ್ರು. ಪ್ರಾಬಬ್ಲಿ ಅದಕ್ಕೋಸ್ಕರ ಇವತ್ತು ಸಿನಿಮಾ ಈ ರೀತಿಯಾಗಿದೆ. ಥ್ಯಾಂಕ್ ಯು ಪ್ರಸನ್ನ ಸರ್, ಥ್ಯಾಂಕ್ ಯು ವೆರಿ ಮಚ್. ಆ್ಯಂಡ್ ನಮ್ಮ DOP ಅವಿನಾಶ್ ಸರ್ ಅಲ್ಲಿ ಕೂತಿದ್ದಾರೆ. ನಮ್ಮ ಇಡೀ ಸಿನಿಮಾ ಆಗಲೇ ಹೇಳಿದಾಗೆ ಒಂದು ಬಜೆಟ್ ಅಲ್ಲಿ ಮಾಡಬೇಕಾಗಿತ್ತು. ನಮ್ಮ ತಲೆಯಲ್ಲಿ ಇಲ್ಲಿ ಏನೇನೋ ಇಮ್ಯಾಜಿನೇಷನ್ ಇರುತ್ತೆ. ಅಂದರೆ ನನಗೆ ಯಾರೊಬ್ಬರು ನಿರ್ದೇಶಕರ ಜೊತೆ ಮಾತಾಡಬೇಕಾದ್ರೆ ಅವ್ರು ಹೇಳಿದರು, ಸಮುದ್ರದ ಮುಂದೆ ಹೀರೋ ನಿಂತಿರ್ತಾನೆ, ಒಂದು ದೊಡ್ಡ ಅಲೆ ಬರುತ್ತೆ, ಆ ಅಲೆನ ಎಗರಿ ಮತ್ತೆ ವಾಪಸ್ಸೇನೋ ಮೆಟ್ಟಿ ನಿಲ್ತಾನೆ ಅಂತ ಬರ್ಕೊಂಬಿಡೋದು ಭಾಳ ಈಸಿ, ಬಟ್ ಅದನ್ನು ಸ್ಕ್ರೀನ್ ಮೇಲೆ ತರೋದು ಬಹಳ ಕಷ್ಟ ಅದನ್ನು ಅಂತ. ಬಟ್ ನಿರ್ದೇಶಕರಾಗಿರ್ಬೋದು, ನಿರ್ದೇಶಕರ ತಲೆಯಲ್ಲಿದ್ದಂಥ ಇಮ್ಯಾಜಿನೇಷನ್ನ ಅಥವಾ ನಾನು ಸ್ಕ್ರಿಪ್ಟ್ ಓದಿದಾಗ ನನ್ನಲ್ಲಿ ಒಂದಿಷ್ಟು ಆದಂಥ ಇಮ್ಯಾಜಿನೇಷನ್ನ ಅದನ್ನು ಅಷ್ಟೇ ಅದ್ಭುತವಾಗಿ ಸ್ಕ್ರೀನ್ ಮೇಲೆ ತಂದಿದ್ದು ನಮ್ಮ ಅವಿನಾಶ್ ಸರ್ ಅವರು. ಥ್ಯಾಂಕ್ ಯು ಅವಿನಾಶ್ ಸರ್, ಥ್ಯಾಂಕ್ ಯು ವೆರಿ ವೆರಿ ಮಚ್. ಆ್ಯಂಡ್
ನಮ್ಮ ಎಡಿಟರ್ ಸಂಜೀವ್ ಜಾಗೀರ್ದಾರ್, ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅನ್ನೋ ಹಾಗೆ ಅವ್ನು ತುಂಬ ಮಾತಾಡೋದಿಲ್ಲ, ಬಟ್ ಕೆಲಸ ಜಾಸ್ತಿ ಮಾಡ್ತಾನೆ ಆ್ಯಂಡ್ ಕೆಲಸ ಮಾಡ್ತಾನೆ ಇರ್ತಾನೆ. ಆ್ಯಂಡ್ ನನಗೆ ಅವನಲ್ಲಿ ಬಹಳ ಇಷ್ಟ ಆಗೋದು ಹಸಿವು. ಯಾವುದೇ ಥರದ ದೊಡ್ಡ ದೊಡ್ಡ ಫಿಲ್ಮ್ ಸ್ಕೂಲ್ಗಳಿಗೆ ಹೋಗಿದೆ, ಅಲ್ಲಿ ಎಡಿಟಿಂಗ್ಗಳನ್ನ ಕಲಿದೆ. ಯೂಟ್ಯೂಬಲ್ಲೇ ಅದನ್ನು ಏನನ್ನೇ ಆಗಲಿ ಅವನು ಸಿಂಪಲ್ 2D ಗ್ರಾಫಿಕ್ಸ್ ಕೂಡ ಮಾಡೋದಕ್ಕೆ ಶುರು ಮಾಡಿಬಿಟ್ಟಿದ್ದ ಯೂಟ್ಯೂಬಲ್ಲಿ ನೋಡ್ಕೊಂಡು. ಅಂದರೆ ನಾವು VFX ರೆಫರೆನ್ಸ್ ಕೊಡೋದಕ್ಕೆ ನಮ್ಗೆ ಇನ್ನೊಬ್ಬರ ಹತ್ರ ಹೋಗೋ ಅವಶ್ಯಕತೆ ಇರಲಿಲ್ಲ. ಅವರೇ ರೆಫರೆನ್ಸ್ ನಮ್ಗೆ ಹೀಗಿಗ್ಬೇಕು ಅಂತ ಅದನ್ನು ನೋಡಿ ಕಲಿತು ಇನ್ನೊಬ್ಬರಿಗೆ ಇದು ಮಾಡೋರು. ಸೊ ಐ ಥಿಂಕ್ ಆ ಹಸಿವು ಬಹಳ ಮುಖ್ಯ. ಆ ಹಸಿವೆ ಅವ್ರನ್ನ ಇವತ್ತು ಇಲ್ಲಿವರೆಗೂ ಕರ್ಕೊಂಡು ಬಂದಿರೋದು. ಆ್ಯಂಡ್ ಇನ್ನೊಬ್ಬರು ಎಡಿಟರ್ ಹೇಳ್ತಾ ಇದ್ರು, ಅವ್ರು ಕೆಲಸ ಮಾಡಿದ್ರು ಒಂದು ಸಿನಿಮಾದಲ್ಲಿ, ಇನ್ನೊಂದು ಸಿನಿಮಾದಲ್ಲಿ ಅವ್ರ ಹತ್ರ ಯಾವಾಗಲೂ ತಲೆ ತಿನ್ನೋರಂತೆ, ಸರ್ ಇದ್ಯಾಕೆ ಹಿಂಗೆ ಕಟ್ ಮಾಡ್ತೀರಾ, ಸರ್ ಇದ್ಯಾಕೆ ಹಿಂಗೆ ಮಾಡ್ತೀರಾ, ಸರ್ ಇದನ್ನ ಯಾಕೆ ಹಿಂಗೆ ಇಲ್ಲಿಂದ ತೊಗೊಂಬರ್ತೀರಾ ಅಂತ. ಸೊ ಐ ಥಿಂಕ್ ಆ ಹಸಿವು ಅವ್ರನ್ನ ಇಲ್ಲಿವರೆಗೂ ಕರ್ಕೊಂಡ್ಬಂದಿದೆ, ಮುಂದಕ್ಕೂ ಬಹಳ ಎತ್ತರ ಕರ್ಕೊಂಡು ಹೋಗುತ್ತೆ ಅಂತ ನನಗೆ ಅನಿಸುತ್ತೆ. ಥ್ಯಾಂಕ್ ಯು ಸಂಜೀವ್ ಅವರೇ, ನನ್ನ ಸಿನಿಮಾನ ಎಡಿಟ್ ಮಾಡೋದಕ್ಕೆ ಒಪ್ಕೊಂಡಿದ್ದಕ್ಕೆ. ಆ್ಯಂಡ್ ಎಲ್ಲ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಟೀಮ್, ಜೀವನ್, ತೇಜಸ್, ಭರತ್, ಆಮೇಲೆ ಮನೋಜ್, ವೀರೇಶ್, ನಾಗ, ಬಾಲಿ, ಸೊ ಎಲ್ಲರೂ ತಮ್ಮ ಸಿನಿಮಾ ಅಂದ್ಕೊಂಡು ಕೆಲಸ ಮಾಡಿದ್ದಾರೆ. ಹಗಲು ರಾತ್ರಿ ಕಷ್ಟಪಟ್ಟಿದ್ದಾರೆ ಈ ಸಿನಿಮಾಗೋಸ್ಕರ. ಆ್ಯಂಡ್ ನಿರ್ದೇಶಕರು ಜೊತೆಯಾಗಿ ನಿಂತಿದ್ದಾರೆ. ಎಷ್ಟೋ ದಿನ ಎಲ್ಲರೂ ಹೇಳ್ತೀವಿ, ಬಟ್ ಎಷ್ಟೋ ದಿನ ಊಟದ ಟೈಮಿಂಗ್ಸ್ ಇಲ್ಲ, ಕೆಲವು ದಿನ ಊಟನೂ ಇಲ್ಲ. ಸೊ ಆ ರೀತಿ ಕೆಲಸ ಮಾಡ್ಕೊಂಡಿದ್ದಕ್ಕೇ ಇವತ್ತು ಈ ಸಿನಿಮಾ ಇಲ್ಲಿವರೆಗೂ ಬರೋದಕ್ಕೆ ಸಾಧ್ಯವಾಗಿತ್ತು. ಆ್ಯಂಡ್ ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್. ನಿಮ್ಮೆಲ್ರಿಗೂ ಒಳ್ಳೆಯದಾಗಲಿ. ಆ್ಯಂಡ್ ಡೆಫಿನೆಟ್ಲಿ ಯಾರಿಗೆ ಹಸಿವಿರುತ್ತೆ ಅವರು ಬೆಳೀತಾರೆ ಅನ್ನೋದು ನಾನು ತುಂಬ ನಂಬಿರುವಂಥ ವಿಷಯ. ಸೊ ಐ ಥಿಂಕ್ ನೀವೇನೇನು ಅಂದ್ಕೊಂಡಿದ್ರೆ ಅದು ಡೆಫಿನೆಟ್ಲಿ ಸಾಧ್ಯವಾಗುತ್ತೆ. ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್. ಎಲ್ರಿಗೂ ಒಳ್ಳೆಯದಾಗಲಿ. ಆ್ಯಂಡ್ ಥ್ಯಾಂಕ್ ಯು ನಮ್ಮ ಸಿನಿಮಾಗೆ ಇಷ್ಟು ಸಪೋರ್ಟ್ ಮಾಡಿದ್ದಕ್ಕೆ. ಆ್ಯಂಡ್ ಕುನಾಲ್ ಸರ್, ಡಿಸ್ಟ್ರಿಬ್ಯೂಟರ್, ನಿರ್ಮಾಪಕರು ಅವರೇ ಡಿಸ್ಟ್ರಿಬ್ಯೂಟ್ ಮಾಡ್ತೀನಿ ನಾನು ಅಂತ ಇದು ತಗೊಂಡಾಗ, ಒಂದು ಡಿಸಿಷನ್ನ ತಗೊಂಡಾಗ ಅವ್ರ ಜೊತೆ ನಿಂತು ಅವ್ರಿಗೆ ಗೈಡ್ ಮಾಡಿದಂಥವ್ರು ಕುನಾಲ್ ಸರ್. ಸೊ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ವೆರಿ ಮಚ್ ಫಾರ್ ಬೀಯಿಂಗ್ ವಿತ್ ಅಸ್. ಆ್ಯಂಡ್ ನಮಗೆ ಇಂಡಸ್ಟ್ರಿಯಲ್ಲಿ ನಮ್ಮ ಸಿನಿಮಾ ಪರ ಧ್ವನಿ ಎತ್ತಿದಂಥ ಸೆಲೆಬ್ರಿಟೀಸ್, ರೈಟ್ ಫ್ರಮ್ ಜಗನ್ನಾಥ್ ಸರ್ ನಮ್ಮ ಜೊತೆ ಮೊದಲನೇ ದಿನದಿಂದನೂ ನಮ್ಮ ಜೊತೆಯಲ್ಲಿದ್ದರು, ನಮ್ಮನ್ನು ಗೈಡ್ ಮಾಡ್ತಾಯಿದ್ರು. ಆ್ಯಂಡ್ ಶಿವಣ್ಣ ಸರ್ ಟ್ವಿಟರಲ್ಲಿ ಅವರು ಟ್ವೀಟ್ ಮಾಡಿದ್ದಾಗಿರ್ಬೋದು. ಆ್ಯಂಡ್ ಸಿಂಪಲ್ ಸುನಿ ಸರ್ ಆಗಿರ್ಬೋದು, ಅನೀಶ್ ಸರ್ ಆಗಿರ್ಬೋದು, ಮನೆಗೆ ಹೋಗಿ ಒಂದು ದೊಡ್ಡ ವಿಡಿಯೋವನ್ನು ಮಾಡಿ ಅವರು ವೈಯಕ್ತಿಕವಾಗಿ ಅವರು ಮಾಡಿದಂಥ ಸಪೋರ್ಟ್ ಆಗಿರ್ಬೋದು. ಇವರೆಲ್ಲರಿಗೂ ಈ ವೇದಿಕೆ ಮೂಲಕ ನಾನು ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ಯಾರನ್ನಾರು ಬಿಟ್ಟ ಆ್ಯಂಡ್ ಪೋಸ್ಟರ್ ಡಿಸೈನರ್. ಪೋಸ್ಟರ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ ಯಾವುದೇ ಸಿನಿಮಾಗಾದರೂ. ಮೊದಲನೇ ಫಸ್ಟ್ ಇಂಪ್ರೆಷನ್ ಕ್ರಿಯೇಟ್ ಮಾಡೋದೇ ಪೋಸ್ಟರು. ಆ್ಯಂಡ್ ಮೋಸ್ಟ್ಲಿ ಲೇಟ್ ನೈಟೆಲ್ಲ ಫೋನ್ ಮಾಡಿ ಹಿಂಸೆ ಇಟ್ಬಿಟ್ಟಿದ್ದೀವಿ ಅವ್ರಿಗಂತೂ, ಆ ಚೇಂಜ್ ಬೇಕು, ಈ ಚೇಂಜ್ ಬೇಕು, ಅದು ಬೇಕು, ಇದು ಬೇಕು ಅಂತ. ಸೊ ಅವರು ಚಿನ್ಮಯ್ ಅವರು ತುಂಬ ನಮ್ಮ ಜೊತೆ ಸಹಕರಿಸಿದ್ರು. ಸೊ ಚಿನ್ಮಯ್ ಅವ್ರಿಗೂ ಥ್ಯಾಂಕ್ ಯು ವೆರಿ ಮಚ್. ಆ್ಯಂಡ್ ನಮ್ಮ PRO ಟೀಮ್, ಹರೀಶ್ ಅರಸ್ ಅವರು, ನಿತಿನ್, ರಾಜೇಶ್, ಎಲ್ರಿಗೂ ಥ್ಯಾಂಕ್ ಯು ವೆರಿ ವೆರಿ ಮಚ್. ನಮ್ಮ ಜೊತೆಯಾಗಿ ನಿಂತು ಈ ಸಿನಿಮಾನ ಇಲ್ಲಿವರೆಗೂ ನಿಂತಿದ್ದಾರೆ. 50 ದಿನ ಜನರಲ್ಲಿ ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ, ಬಟ್ 50 ದಿನ ಆದಮೇಲೂ ನಮ್ಮ ಜೊತೆ ನಿಂತು ಈ ಕಾರ್ಯಕ್ರಮ ಮಾಡೋಣ ಅಂತೇಳಿ ಕೋಆರ್ಡಿನೇಟ್ ಮಾಡಿಕೊಂಡು ಈ ಸಿನಿಮಾಗೆ ಇಷ್ಟು ಸಪೋರ್ಟ್ ಮಾಡಿದ್ದಾರೆ. ಸೊ ಥ್ಯಾಂಕ್ ಯು ವೆರಿ ಮಚ್. ಆ್ಯಂಡ್ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಪ್ರೇಕ್ಷಕ ಮಹಾಪ್ರಭುಗಳು. ನಮ್ಮ ಇಡೀ ಸಿನಿಮಾನ, ಬ್ಲಿಂಕ್ ಸಿನಿಮಾನ ನಾವು 8 ಸ್ಕ್ರೀನಲ್ಲಿ ಬಂದಾಗ 80 ಸ್ಕ್ರೀನ್ ಮಾಡೋದಕ್ಕೆ ಕಾರಣಕರ್ತರು ಅವರೇ. ಸೊ ನಿಮ್ಮೆಲ್ಲರಿಗೂ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತೀನಿ. ಆ್ಯಂಡ್ ಇನ್ನೊಂದು ಯಾಕೆ ಹೇಳಲೇಬೇಕು ಅಂತಂದರೆ, ಥಿಯೇಟ್ರಿಗೆ ಬಂದು ಕನ್ನಡ ಸಿನಿಮಾವನ್ನು ನೋಡುವ ಸಂಖ್ಯೆ ಬಹಳ ಕಮ್ಮಿ ಆಗಿದೆ. ಈ ಮಧ್ಯದಲ್ಲಿ ಬ್ಲಿಂಕ್ ರಿಲೀಸ್ ಆದಾಗ ಬೇರೆ ಭಾಷೆಯಲ್ಲಿ ಬಹಳ ಅದ್ಭುತವಾದ ಸಿನಿಮಾಗಳು ಇದ್ವು. ಸೊ ಇದನ್ನೆಲ್ಲ ಪಕ್ಕಕ್ಕಿಟ್ಟು ನಮ್ಮ ಸಿನಿಮಾ ನೋಡೋಣ ಅಂತ ಥಿಯೇಟ್ರಿಗೆ ಬಂದಂಥ ಪ್ರತಿಯೊಬ್ಬ ಪ್ರೇಕ್ಷಕರಿಗೂ ನನ್ನ ದೀರ್ಘದಂಡ ನಮಸ್ಕಾರಗಳು. ಬಿಕಾಸ್ ದಿಸ್ ಮೀನ್ಸ್ ಅ ಲಾಟ್. ಈ ಟೈಮಲ್ಲಿ ಬೇರೆ ಸಿನಿಮಾಗಳ ಬಗ್ಗೆ ರಿವ್ಯೂಸ್ಗಳು ಹರಿದು ಬರುತ್ತೆ, ಬಟ್ ನಮ್ಗಳ ಸಿನಿಮಾ ಅಲ್ಲೋ ಇಲ್ಲೋ ಒಂದು ಕಡೆ ಕಾಣುತ್ತೆ. ಬಟ್ ಅದನ್ನು ನೋಡಿ ಥಿಯೇಟ್ರಿಗೆ ಬಂದು ಮತ್ತೆ ಸಿನಿಮಾ ನೋಡಿ ಇಲ್ಲಿವರೆಗೂ ಕರ್ಕೊಂಬಂದಂಥ ಪ್ರೇಕ್ಷಕರಿಗೆ ನನ್ನ ದೀರ್ಘದಂಡ ನಮಸ್ಕಾರಗಳು. ಮತ್ತು ಅಮೆಝಾನ್ ಪ್ರೈಮಿಗೆ ಬರ್ತಿದ್ದ ಹಾಗೆ ಕನ್ನಡ ಆಡಿಯನ್ಸ್ ಜೊತೆಗೆ ತೆಲುಗು ಆಡಿಯನ್ಸ್, ನಾನು ಇದನ್ನು ಹೇಳಲೇಬೇಕು. ನನಗೆ
ಕನ್ನಡ ಸಿನಿಮಾಗಳು ಎಷ್ಟು ಪ್ರೀತಿಯನ್ನು, ಕನ್ನಡ ಪ್ರೇಕ್ಷಕರು ಎಷ್ಟು ಪ್ರೀತಿಯನ್ನು ಕೊಟ್ಟರು, ಇವಾಗ ತೆಲುಗು ಪ್ರೇಕ್ಷಕರು ಕೂಡ ಅಷ್ಟೇ ಪ್ರೀತಿಯನ್ನು ಕೊಡ್ತಾ ಇದ್ದಾರೆ ನಾನು ಎಲ್ಲೇ ಹೋದ್ರೂ. ಸೊ ಐ ಶುಡ್ ಬಿ ವೆರಿ ಥ್ಯಾಂಕ್ಫುಲ್ ಟು ದೆಮ್. ನೀವಾಗಲೇ ನೋಡಿದ್ರಿ ಸಾಕಷ್ಟು ಇದ್ರ ಪೇಜಸ್ಗಳು ರಿವ್ಯೂಸ್ ಮಾಡಿ, ಸೊ ಅವರೇ ಸಿನಿಮಾ ಒಂದು ಅದ್ಭುತವಾದ ಸಿನಿಮಾ ಬಂದಾಗ ಅವರೇ ಅದನ್ನು ರಿಸೀವ್ ಮಾಡ್ಕೊಂಡು ಅದಕ್ಕೆ ಸಾಕಷ್ಟು ರಿವ್ಯೂಸ್ಗಳನ್ನ ಬರೆದು ಇನ್ನೂ ಬೂಸ್ಟ್ ಮಾಡ್ತಾ ಇದ್ದಾರೆ ಟ್ವಿಟರಲ್ಲಿ ಅಲ್ಲ. ಸೊ ಥ್ಯಾಂಕ್ ಯು ಟು ದೆಮ್ ಆ್ಯಸ್ ವೆಲ್. ಆ್ಯಂಡ್ ನಿನ್ನೆ ತಮಿಳ್ ಒಂದಿಷ್ಟು ಫ್ಯಾನ್ ಪೇಜಸ್ಗಳು, ನಮ್ಮ ಫ್ಯಾನ್ ಪೇಜಸ್ ಅಲ್ಲ, ತಮಿಳ್ ಸ್ಟಾರ್ಸ್ಗಳ ಫ್ಯಾನ್ ಪೇಜಸ್ಗಳು, ಅವರೆಲ್ಲರೂ ಸಿನಿಮಾಗಳನ್ನ ನೋಡಿ ಇಷ್ಟ ಆಗಿ ಅವರು ಟ್ವಿಟರ್ ಸ್ಪೇಸಲ್ಲಿ ನಮಗೊಂದು ಸ್ಪೇಸ್ನ ಕ್ರಿಯೇಟ್ ಮಾಡಿ ಸಿನಿಮಾ ಬಗ್ಗೆ ಮಾತಾಡುವಂಥ ಅವಕಾಶ ಮಾಡಿಕೊಟ್ರು. ಸೊ ಒಳ್ಳೆ ಸಿನಿಮಾ ಬಂದಾಗ ಪ್ರೇಕ್ಷಕರು ಅದನ್ನು ಹಿಡ್ಕೋತಾರೆ ಅಥವಾ ಅದನ್ನು ಒಂದು ಹಂತಕ್ಕೆ ತಲುಪಿಸ್ತಾರೆ ಅನ್ನೋದಕ್ಕೆ ಬ್ಲಿಂಕ್ ಸಾಕ್ಷಿ. ಬಟ್ ಎಲ್ಲೋ ಒಂದು ಕಡೆ ಮನಸ್ಸಲ್ಲಿ ಒಂದು ನೋವು ಇದ್ದೇ ಇದೆ ನನಗೆ ವೈಯಕ್ತಿಕವಾಗಿ. ಏನಂತಂದರೆ ಬ್ಲಿಂಕ್ ಸಿನಿಮಾ ನಿರ್ಮಾಪಕರು ಹೇಳಿದ್ರು ಇನ್ನೂ ನಾವು ಡಿಸ್ಕಷನ್ಸಲ್ಲಿದ್ದೀವಿ, ಕಂಪ್ಲೀಟ್ ಆಗಿ ಬಂದಿಲ್ಲ ಅಂತ. ಸೊ ಬ್ಲಿಂಕ್ ಸಿನಿಮಾಗೆ ಏನು ಸಿಕ್ಕಿದೆ ಆ ಸಿನಿಮಾ ಇಟ್ ಡಸಂಟ್ ಡಿಸರ್ವ್ ಓನ್ಲಿ ದಿಸ್ ಮಚ್, ಇಟ್ ಡಿಸರ್ವ್ಸ್ ಮಚ್ ಮೋರ್. ಬಿಕಾಸ್ ಈ ಸಿನಿಮಾ ಪ್ರಾಬಬ್ಲಿ ಬೇರೆ ಎಲ್ಲೋ ಕಡೆ ಬಂದಿದ್ದಿದ್ರೆ ಅಥವಾ ಬೇರೆ ಏನೋ ಆಗಿರೋದೇನೋ, ಬಟ್ ಇಲ್ಲಿ ಬಂದು ಥಿಯೇಟ್ರಿಗೆ ಬಂದು ನೋಡಿದಂಥ ಸಂಖ್ಯೆ ಬಹಳ ಕಮ್ಮಿ. ಹೌದು, ಪ್ರಮೋಷನ್ಸ್ ಕಮ್ಮಿ ಇತ್ತು ಅಂತೆಲ್ಲ ಹೇಳಿದ್ರು, ಬಟ್ 25 ದಿನಗಳಾದ ಮೇಲೆ ಎಲ್ಲರ ಕಿವಿಗೂ ಬಿತ್ತಿತ್ತು ಸಿನಿಮಾ. ಮೊದಲನೇ ವಾರ ಪ್ರಮೋಷನ್ಸ್ ಕಮ್ಮಿ ಇತ್ತು, ಬಟ್ 2ನೇ ವಾರ 3ನೇ ವಾರ ಅಥವಾ 4ನೇ ವಾರದಲ್ಲಿ ಎಲ್ಲರ ಕಿವಿಗೂ ಬಿದ್ದಿತ್ತು ಸಿನಿಮಾ. ಎಲ್ರಿಗೂ ಗೊತ್ತಿತ್ತು ಸಿನಿಮಾ ಬಗ್ಗೆ, ಬಟ್ ಆದರೂ ಸಂಖ್ಯೆ ಕಮ್ಮಿ ಇತ್ತು ಥಿಯೇಟ್ರಲ್ಲಿ. ಏನಕ್ಕೆ ಅಂತ ಗೊತ್ತಿಲ್ಲ, ಭಾಳ ನೋವು ಕೊಡುವಂಥ ಸಂಗತಿ. ನಮ್ಮ ಭಾಷೆಗೆ ಮಾತ್ರ ಆಗ್ತಿರೋದಿದು. ಸೊ ಏನಕ್ಕೆ ಅಂತ ನನಗೆ ಗೊತ್ತಿಲ್ಲ. ಆ್ಯಂಡ್ ನಾನು ಈ ಪತ್ರಿಕೋಷ್ಠಿಲಿ ಬರಬೇಕಾದ್ರೆ ಒಂದು ಮಾತು ಹೇಳೋಣ ಅಂತಲೇ ಬಂದೆ. ಯಾಕಂದರೆ ಈಗ ಮೊನ್ನೆ ಗ್ರೇ ಗೇಮ್ಸ್ ಸಿನಿಮಾ ಬಗ್ಗೆ ಕೂಡ ಭಾಳ ಒಳ್ಳೆ ರಿವ್ಯೂಸ್ ಕೇಳ್ಪಡ್ತಾ ಇದ್ದೀವಿ. ಬಟ್ ಗೊತ್ತಿಲ್ಲ ಹೇಗೆ ಹೋಗ್ತಾ ಇದೆ ನನಗಿಲ್ಲ. ಬಟ್ ಗೊತ್ತಿಲ್ಲ, ಸುಮಾರು ಸಿನಿಮಾಗಳು ನಾನು ನೋಡ್ತಿದ್ದಾಗ ಒಳ್ಳೊಳ್ಳೆ ಸಿನಿಮಾಗಳು, ಕೆಲವು ಸಿನಿಮಾಗಳು ನಿಂತ್ಕೊಳ್ಳೋದಕ್ಕೆ ಸಾಧ್ಯವಾಯಿತು, ಕೆಲವು ಸಿನಿಮಾಗಳು ಆಗಲಿಲ್ಲ. ಅಂದರೆ ನಿಲ್ಲಿಸ್ಕೋಬೇಕು ಅಂತಾರೆ, ಅದು ಹೇಗೆ ನಿಲ್ಲಿಸ್ಕೊಳ್ಳೋಕ್ಕಾಗತ್ತೆ ನನಗೆ ಅರ್ಥ ಆಗಲ್ಲ. ಕೆಲವು ಸತಿ ಒಬ್ಬ ನಟ ಆಗಿರ್ಬೋದು, ಒಬ್ಬ ನಿರ್ದೇಶಕ ಆಗಿರ್ಬೋದು, ಅದು ಹೇಗೆ ಸಿನಿಮಾ ನಿಲ್ಸೋಕ್ಕಾಗುತ್ತೆ? ಸಿನಿಮಾ ನಿಂತ್ಕೋಬೇಕು, ಅದರದ್ದೇ ಒಂದು ಸ್ಪೇಸ್ನ ಪ್ರಾಬಬ್ಲಿ ಎಲ್ಲರೂ ಸೇರಿ ಕ್ರಿಯೇಟ್ ಮಾಡಿಕೊಟ್ಟಾಗ ಆ ಸಿನಿಮಾ ನಿಲ್ಲುತ್ತೆ. ಆ ಸ್ಪೇಸೇ ಸಿಗ್ತಾ ಇಲ್ಲ ಇಲ್ಲಿ. ಪ್ರಾಬಬ್ಲಿ ಅದು 10, 12, 15 ಸಿನಿಮಾ ರಿಲೀಸ್ ಆಗ್ತಿರೋದಕ್ಕಾಗಿರ್ಬೋದು, ಅಥವಾ ನಮಗೆ ಸಿಗ್ತಾ ಇರುವಂಥ ಸ್ಕ್ರೀನ್ಸ್ ನಂಬರ್ಸ್ಗಳಾಗಿರ್ಬೋದು, ಪ್ರಾಬ್ಲಿ ಇದೆಲ್ಲವೂ ಕಾರಣ ಆಗ್ತಾ ಇದೆ. ಸೊ ಸ್ಪೇಸ್ ಸಿಗ್ತಾ ಇಲ್ಲ ನಮ್ಗೆ ಯಾವುದೇ ಒಳ್ಳೆ ಸಿನಿಮಾ ಬಂದು ಅಲ್ಲಿ ನಿಂತ್ಕೊಳ್ಳೋದಕ್ಕೆ. ಆ್ಯಂಡ್ ಭಾಳ ನೋವಾಗೋದೇನು ಅಂತಂದರೆ, ಬೇರೆ ಬೇರೆ ಭಾಷೆ ಸಿನಿಮಾಗಳ ಇದನ್ನು ನೋಡ್ತಾ ಇದ್ದೀನಿ, ಯಾಕಂದರೆ ಬೇರೆ ಬೇರೆ ಇಂಡಸ್ಟ್ರಿ ಕೆಲಸ ಮಾಡ್ತಾ ಇದ್ದೀನಿ. ಸೊ ಅಲ್ಲಿ ಸಿನಿಮಾ ಪ್ರಮೋಷನ್ಸ್ ಹೇಗಾಗುತ್ತೆ, ಅಲ್ಲಿನ ಸಿನಿಮಾಗಳು ಹೇಗೆ ನಡೀತಾರೆ ಅಂತ ನಾನು ನೋಡ್ತಾ ಇದ್ದೀನಿ. ಆ್ಯಂಡ್ ನಮ್ಮ ಸಿನಿಮಾಗಳು ಹೇಗಾಗ್ತಿದ್ದಾವೆ ಅನ್ನೋದನ್ನು ನೋಡ್ತಾ ಇದ್ದೀನಿ. ಪ್ರತಿ ಶುಕ್ರವಾರ ಸಿನಿಮಾ ರಿಲೀಸ್ ಆಗಬೇಕಾದ್ರೂ ಪ್ರತಿಯೊಬ್ಬ ನಿರ್ದೇಶಕರು, ಪ್ರತಿಯೊಬ್ಬ ನಿರ್ಮಾಪಕರು ಅಥವಾ ಪ್ರತಿಯೊಂದು ಟೀಮಿನ ಪ್ರತಿಯೊಬ್ಬ ಸದಸ್ಯರು ದಯವಿಟ್ಟು ಚಿತ್ರಮಂದಿರಕ್ಕೆ ಬಂದು ಸಿನಿಮಾ ನೋಡಿ, ದಯವಿಟ್ಟು ಚಿತ್ರಮಂದಿರಕ್ಕೆ ಬಂದು ಸಿನಿಮಾ ನೋಡಿ ಅಂತ ಕೇಳ್ತಾನೆ ಇರ್ತಾರೆ. ಆ್ಯಂಡ್ ಬಟ್ ಬಂದು ನೋಡಿದ್ದಿದ್ರೆ ಪ್ರಾಬಬ್ಲಿ ಮುಂದಿನ ದಿನಗಳಲ್ಲಿ ಅದು ಕೇಳೋ ಅವಶ್ಯಕತೆ ಇರಲಿಲ್ಲ. ಬಟ್ 2-3 ವರ್ಷಗಳಿಂದ ಕೇಳ್ತಾನೆ ಇದ್ದಾರೆ ಜನ, ಬಂದು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಅಂತ ಪ್ರತಿ ಟೀಮು. ಬಟ್ ನನಗಿಲ್ಲಿ ಇವತ್ತು ಏನೋ ಅನಿಸಿದ್ದೇನು ಅಂತಂದರೆ, ಇದು ಅಹಂಕಾರ ಅಲ್ಲ, ಬಟ್ ಎಲ್ಲೋ ಒಂದು ಕಡೆ ನನ್ನ ಕೆಲಸದ ಮೇಲಿರುವ ಕಾನ್ಫಿಡೆನ್ಸು. ಆ್ಯಂಡ್ ನನಗನ್ಸೋದು ಇನ್ನು ಮುಂದೆ ನಾನು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಅಂತ ಯಾರನ್ನೂ ಕೇಳೋದಿಲ್ಲ. ಥಿಯೇಟ್ರಲ್ಲೇ ಬಂದು ನೋಡೋವಂಥ ಸಿನಿಮಾನ ಮಾಡೋ ಕಡೆ ಜಾಸ್ತಿ ಗಮನ ಕೊಡ್ತೀನಿ. ಸೊ ಪ್ರತಿಯೊಬ್ಬರು ಥಿಯೇಟ್ರಲ್ಲೇ ಬಂದು ಸಿನಿಮಾ ನೋಡಬೇಕು. ಅಂಥ ಸಿನಿಮಾ ಮೋಸ್ಟ್ಲಿ ನಾವು ಸಾಲಾಗಿ ಕೊಟ್ಟಾಗ ಬೇರೆ ಆಪ್ಷನ್ಸ್ ಇರೋದಿಲ್ಲ. ಸೊ ಒಂದು ಸಿನಿಮಾ ಇಗ್ನೋರ್ ಮಾಡ್ಬೋದು, 2 ಸಿನಿಮಾ ಇಗ್ನೋರ್ ಮಾಡ್ಬೋದು, 3ನೇ ಸಿನಿಮಾ ಇಗ್ನೋರ್ ಮಾಡ್ಬೋದು, ಬಟ್ 4ನೇ ಸಿನಿಮಾ ಮತ್ತೆ ಥಿಯೇಟ್ರಲ್ಲಿ ಬಂದು ನೋಡೋ ಅಂತ ಇದು ಹಾಗೇ ಆಗುತ್ತೆ. ಸೊ ನಾವೆಲ್ಲರೂ ಪ್ರಾಬಬ್ಲಿ ನನ್ನ ಟೀಮಿಗೆ ಹೇಳೋದು, ನಾನು ಬ್ಲಿಂಕ್ ತಂಡಕ್ಕೆ ಹೇಳೋದು, ಬೇರೆಯವ್ರಿಗೆ ಹೇಳುವಂಥ ಇದು ನನಗಿಲ್ಲ. ಬಟ್ ಬ್ಲಿಂಕ್ ತಂಡಕ್ಕೆ ಹೇಳೋದು, ನಿರ್ಮಾಪಕರಿಗಾಗಿರ್ಬೋದು, ನಿರ್ದೇಶಕರಿಗಾಗಿರ್ಬೋದು, ಮುಂದಿನ ದಿನಗಳಲ್ಲಿ ಥಿಯೇಟ್ರಿಗೆ ಬಂದು ಜನ ಸಿನಿಮಾ ನೋಡಬೇಕು, ಅದಕ್ಕೆ ಏನೇನು ಬೇಕು ಅದನ್ನು ಮಾಡೋದ್ ಕಡೆ ನಾವೆಲ್ಲರೂ ಗಮನ ಕೊಡಬೇಕು ಅಂತ ನನಗನ್ಸುತ್ತೆ. ನಾನು ಅದ್ರ ಬಗ್ಗೆ ಗಮನ ಕೊಡಬೇಕು ಅಂತ ಒಂಥರ ನಿರ್ಧಾರ ಮಾಡಿದ್ದೀನಿ. ಸೊ ಹೇಳಬೇಕು ಅಂತ ಅನ್ನಿಸ್ತು. ಥ್ಯಾಂಕ್ ಯು ವೆರಿ ಮಚ್ ಎಲ್ರಿಗೂ ಸಮಯ ಮಾಡಿಕೊಂಡು ಬಂದು ನಮ್ಮ ತಂಡದ ಜೊತೆಗೆ ನಮ್ಮ ಸಕ್ಸಸ್ನ ಹಂಚ್ಕೊಳ್ಳೋದಕ್ಕೆ ಜೊತೆಯಾಗಿದ್ದಕ್ಕೆ. ಸೊ ಎಲ್ರಿಗೂ ಥ್ಯಾಂಕ್ ಯು ವೆರಿ ವೆರಿ ಮಚ್. ಆ್ಯಂಡ್ ಥ್ಯಾಂಕ್ಸ್ ಟು ಆಲ್ ದ ಆಡಿಯನ್ಸ್ ಒನ್ಸ್ ಅಗೇನ್. ಬೇರೆ ಬೇರೆ ಸಿನಿಮಾಗಳ ಮಧ್ಯೆ ಕೂಡ ನಮ್ಮ ಸಿನಿಮಾನ ಬಂದು ಥಿಯೇಟ್ರಲ್ಲಿ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ನನ್ನ